ಇವತ್ತು ವೇಷಧಾರಿ ಅವಸ್ಥೆ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತದೆ. ದ್ರವ್ಯಲಿಂಗಿಗಳನ್ನು ಹುಡುಕಾಡೋದು ಬಹಳ ಕಷ್ಟ ಆಗಿದೆ. ಭಾವಲಿಂಗ ಬೇಡ, ದ್ರವ್ಯಲಿಂಗಿಗಳನ್ನು ಹುಡುಕಾಡೋದು ಕಷ್ಟ ಇದೆ. ಅವರ ಸಿಗುವಾರು. ಇದು ಅವಘಡ ಹಾಕೋದೈತಿ. ಜೈನ ಧರ್ಮದಾಗ ಸಮಸ್ಯೆ ಆಗೈತಿ ಸಮಾಜದೊಳಗೆ. ಅವಘಡ ಆಗೈತಿ. ಹಿಂಗೆ ಡೀಪ್ ಅಧ್ಯಯನ ಮಾಡಿ ನಿಜವಾದ ಗುರುವಿನ ಅವಸ್ಥೆಗೆ ಹೋಗುವಂಥ ಹವ್ಯಾಸನೂ ಬೇಕಲ್ಲ. ವಾಣಿಯಿಂದ ಜೈನ ಧರ್ಮವನ್ನು ಹೇಳಿದ ಮಾತ್ರಕ್ಕೆ ಸಾಲದು. ಜೈನ ಧರ್ಮದ ಪ್ರಶಂಸೆಯನ್ನು ಮಾಡುವ ಮಾತ್ರದಿಂದ ನಡೆಯೋದು. ಇಲ್ಲಿ ಹೇಗಿದೆ ಹಾಗೆ ಹೇಳೋದು ಬೇಕು, ಹಾಗೆ ನಡ್ಕೊಳ್ಳೋದು ಬೇಕು. ಅವ್ರು ಯಾರೇ ಇರಲಿ, ಜೈನ ಧರ್ಮದವರೇ ಇರಲಿ, ಇನ್ನು ಅಲ್ಲಿ ವಾಣಿಯನ್ನು ನಾವು ಕೇಳಬೇಕು ಅಂತಂದ್ರೆ ಯಾರ್ದು ಕೇಳೋರು? ಸಂಯಮಿಗಳದ್ದು ಅಥವಾ ಅಸಂಯಮಿಗಳದ್ದ? ಆಮೇಲೆ ನಾಟಕದಲ್ಲಿ ಏನು ಉಪದೇಶ ಮಾಡ್ತಿರ್ತಾನಲ್ಲ, ಮುನಿಯಾಗಿ 1 ತಾಸು ಆಹಾರ ಮಾಡ್ಕೊಂಡು ಬಂದು ಕೂರಿಸಿದ್ರು, ಮಹಾರಾಜರು ಕೊಂಡ್ರಿ ಅಂತ ಮೈ ಕೆಟ್ಟರು, ಒಂದು ಸ್ವಲ್ಪ ಏನಾರು ಉಪದೇಶ ಮಾಡ್ರಿ ಅಂತ. ಉಪದೇಶ ಇದ್ದಕ್ಕಿದ್ದಂತೆ ಮಾಡ್ತಾನೆ. 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಅಸಂಯಮ ಇರುತ್ತದೆ. ತಿಳಿತಾನ? ಆಮೇಲೆ ಆ ಮಹಾರಾಜರಿಗೆ ನಿಮ್ಮದು ಯಾವ ಗುಣಸ್ಥಾನ ಅಂತ ಕೇಳ. ಹಂಗೆ ಉಲ್ಟಾ ಕೇಳಬಾರ್ದು. ದೋಷ ಹತ್ತವು. ನೀವು ಶ್ರಾವಕರು, ನಾವು ಮುನಿಗಳು, ಉಪದೇಶ ಕೊಡೋಣ ಕೊಡಾಕಿದ್ದೀವಿ ನಾವು. ಆ ಥರ ಕೇಳಬೇಡ್ರಿ. 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಅಸಂಯಮ ಇರ್ತದೆ. ಭಗವಂತರ ವಾಣಿ ಇದೆ. ಯಾನು ಒಳ್ಳೆ ಮುನಿಗಳು, ಭಗವಂತರು ಹೆಂಗೆ ಹೇಳಿದಾರೆ ಹಂಗೆ ಹೇಳ್ತಾರೆ ನೋಡಿ ಅವರು. ಜೈನ ಧರ್ಮ ಹೆಂಗೈತಿ ಹಂಗೆ ಹೇಳ್ತಾರೆ ನೋಡಿ. ಏನು ಒಳ್ಳೆ ಮುನಿಗಳು, ಎಷ್ಟು ಶ್ರದ್ಧಾ ಐತಿ ನೋಡ್ರಿ ಜೈನ ಧರ್ಮದ ಮ್ಯಾಗ. ಇದ್ದಕ್ಕಿದ್ದಂತೆ ಹೇಳೋದಂತಂದ್ರೆ ಶ್ರದ್ಧಾಲಿ ಹೇಳ್ತಾರಲ್ಲ. ಶ್ರದ್ಧಾ ಇದೆಯೇನಲ್ಲಿ? ಶ್ರದ್ಧೆ ಇದ್ದಲ್ಲಿ ಆಚರಣೆಯೂ ಕೂಡ ಇರುತ್ತೆ. ಶ್ರದ್ಧೆ ಇದ್ದು ಆಚರಣೆ ಇರಲಿಲ್ಲ ಅಂತಂದರೆ ಅದು ಶ್ರಾವಕ ಅವಸ್ಥೆ ಆಯಿತು, ತ್ಯಾಗಿ ಅವಸ್ಥೆ ಅಲ್ಲ. ತ್ಯಾಗಿ ಅವಸ್ಥೆಯಲ್ಲಿ ಬಂದು ಇದ್ದಕ್ಕಿದ್ದಂತೆ ಹೇಳೋದು, ಶ್ರದ್ಧೆ ಇಲ್ಲದೆ ಇರೋದು, ಅದು ಅಸಂಯಮ ಅವಸ್ಥೆ ಆಯಿತು. ಭಾವ ಸಂಯಮದ ಘಾತ ಏನು ಹೇಳ್ತಾ ಇದ್ದೀವಿ? ಭಾವ ಸಂಯಮದ ಘಾತ 2 ರೀತಿಯಿಂದ ಆಗುತ್ತೆ. 6ನೇ ಗುಣಸ್ಥಾನದಲ್ಲಿ ಇದ್ದಂಥ ಮುನಿಗಳಿಗೆ ಭಾವ ಸಂಯಮದ ಘಾತ 2 ಪ್ರಕಾರದಿಂದ ಆಗಬಹುದು. 1, ಬಿಟ್ಟಿರುವಂತಹ 10 ಪರಿಗ್ರಹಗಳು, ಇವು ಸಂಯಮದ ಬಾಧಕ. ಇವುಗಳ ಅಪೇಕ್ಷೆ ಕಷಾಯದ ಉದಯದಲ್ಲಿ ಇವುಗಳ ಅಪೇಕ್ಷೆ ಆಗುತ್ತೆ. ಯಾವ ಯಾವ ಕಷಾಯಗಳ ಉದಯ ಆದಾಗ ಬಾಹ್ಯ ಪರಿಗ್ರಹ ಬೇಕಾಗ್ತದೆ? 25 ಕಷಾಯಗಳಿವೆ. ಯಾವ ಯಾವ ಕಷಾಯಗಳ ಉದಯ ಆದಾಗ ಬಾಹ್ಯ ವಸ್ತುಗಳ, ಬಿಟ್ಟಿರುವಂತಹ ಬಾಹ್ಯ ವಸ್ತುಗಳ ಅಪೇಕ್ಷೆ ಆಗ್ತದೆ? ಅನಂತಾನುಬಂಧಿಯಿಂದ ಆಗಬಹುದು, ಅಪ್ರತ್ಯಾಖ್ಯಾನದಿಂದ ಆಗಬಹುದು, ಪ್ರತ್ಯಾಖ್ಯಾನದಿಂದ ಆಗಬಹುದು,
ಸಂಜೋಲನದಿಂದ ಆಗ್ಬೋದೇನ? ಇಲ್ಲ, ಸಂಜೋಲನದಿಂದ ಆಗೋಲ್ಲ. ಆದರೂ ಅತಿಚಾರ ರೂಪ, ಅನಾಚಾರ ರೂಪದಿಂದಲ್ಲ. ಸಂಜೋಲನ ದೇಶಘಾತಿ ಇದೆಯೋ ಅಥವಾ ಸರ್ವಘಾತಿ? ದೇಶಘಾತಿ. ಸಂಜೋಲನ ಕಷಾಯ ದೇಶಘಾತಿ. ಇವು ಮೂರು ಅನಂತ ಅಣುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ ಸರ್ವಘಾತಿ. ಭಾವ ಸಂಯಮದ ಆಂಶಿಕ ಘಾತವನ್ನು ಮಾಡುವಂಥದ್ದು ಸಂಜೋಲನ. ಆ ಸಂಜೋಲನ ಕಷಾಯದ ಉದಯದಲ್ಲಿ ಬಾಹ್ಯ ವಸ್ತುಗಳ ಅಪೇಕ್ಷೆ ಆಗಬಹುದು ಅಥವಾ ಇಲ್ಲ. ತ್ಯಾಗ ಮಾಡಿರತಕ್ಕಂತಹ ಬಾಹ್ಯ ವಸ್ತುವಿನ ಅಪೇಕ್ಷೆ ಆಗಬಹುದು ಅಥವಾ ಇಲ್ಲ? ಆಗಬಹುದು. ಆದರೆ ಯಾವ ಥರ ಆಗ್ತದೆ ಅಂತಂದರೆ, ಅತಿಕ್ರಮ, ವ್ಯತಿಕ್ರಮ, ಅತಿಚಾರ, ಅನಾಚಾರ ಇವು ದೋಷದ 4 ಭೇದಗಳು. ದೋಷದಲ್ಲಿ 4 ಭೇದಗಳಿವೆ: ಅತಿಕ್ರಮ, ವ್ಯತಿಕ್ರಮ, ಅತಿಚಾರ ಮತ್ತು ಅನಾಚಾರ. ಅತಿಕ್ರಮ ಅಂದರೆ ಏನು? ಬಾಹ್ಯ ವಸ್ತುವಿನ ವಿಚಾರ ಮಾಡೋದು, ಇದು ಅತಿಕ್ರಮ. ತ್ಯಾಗ ಮಾಡಿರತಕ್ಕಂತಹ ಬಾಹ್ಯ ವಸ್ತುಗಳ ಅಪೇಕ್ಷೆ ಪೂರ್ವಕಲ್ಲ, ಆ ವಸ್ತುವಿನ ಚಿಂತನ ಶುರು ಆಯಿತು. ಯಾವ ವಸ್ತುವಿನ ಬಗ್ಗೆ ನಮಗೆ ಅಪೇಕ್ಷೆ ಇರೋಲ್ಲ, ಆ ವಸ್ತುವಿನ ಬಗ್ಗೆ, ಯಾವ ವಸ್ತುವಿನ ತ್ಯಾಗ ಇರ್ತದೆ ಆ ವಸ್ತುವಿನ ಬಗ್ಗೆ ಚಿಂತನೆ ಮಾಡಬಾರ್ದು ಅಂತಂತಾರೆ ಶಾಸ್ತ್ರದಲ್ಲಿ.